ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮರಘು ಮಾತಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನಾನಿವತ್ತು ಗುರುವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಹೀರೆಕಾಯಿ ಗೊಜ್ಜು ಮಾಡಿದ್ದೀನಿ, ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಅಕ್ಕಿ ರೊಟ್ಟಿ ಅಂದರೆ ತಟ್ಟ ರೊಟ್ಟಿ ಅಲ್ಲ, ಇದು ಲಟ್ಸಿ ಮಾಡೋ ಅಂಥದ್ದು. ತುಂಬ ಈಸಿ ಮೆಥಡು, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮಧ್ಯಾಹ್ನಕ್ಕೆ ಹೀರೆಕಾಯಿ ಗೊಜ್ಜು ಮಾಡಿ ಅನ್ನ ಮಾಡಿದೆ. ಈ ಜೊತೆಗಿರಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ, ಚೆನ್ನಾಗಿರುತ್ತೆ ಅಂತೇಳಿ, ರೊಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇದು ಮಾಡಿದೆ. ಇದು ಮೆಜರ್ಮೆಂಟೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಸೂಪರ್ ಪರ್ಫೆಕ್ಟಾಗಿ ಬರುತ್ತೆ. ಹೇಗೆ ಚಪಾತಿ ಉಬ್ಬುತ್ತೋ ಅದೇ ರೀತಿ ಉಬ್ಬುತ್ತೆ, ಅದೇ ರೀತಿ ಸಾಫ್ಟಾಗೂ ಕೂಡ ಇರುತ್ತೆ, ಅದೇ ರೀತಿ ಲೇಯರ್ ಕೂಡ ಇರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ನಾವೇನು ಮಾಡಬೇಕು ಅಂದರೆ ಯಾವ ಕಪ್ಪಲ್ಲಿ ನೀರು ತೊಗೋತೀವಿ ಅದೇ ಸೇಮ್ ಮೆಜರ್ಮೆಂಟ್ ಅಕ್ಕಿ ಹಿಟ್ಟು ಹಾಕಿ ನಾವು ಮುದ್ದೆ ಮಾಡ್ತೀವಲ್ಲ ಅದೇ ಥರ ಮಾಡಿ ಒಂದು 2 ನಿಮಿಷ ಬೇಯಿಸಿ ಅದನ್ನ, ಆಮೇಲೆ ಆರಿದ್ಮೇಲೆ ಅದನ್ನ ಸ್ವಲ್ಪ ಮಿಕ್ಸಿ, ಆಮೇಲೆ ನೀವು ರೌಂಡ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಣ ಹಿಟ್ಟಿರುತ್ತೆ ನೋಡಿ, ಅದನ್ನ ಹಾಕ್ಕೊಂಡು ಸೇಮ್ ಹೇಗೆ ನಾವು ಚಪಾತಿ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸಿ ನಾವು ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿದು ಮಧ್ಯಾಹ್ನಕ್ಕೆ ಮಾಡಿದೆ ಮತ್ತು ನೈಟಿಗೆ 2 ಟೈಮ್ಗೆ ಆಗಂಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಬೇಕಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ಇದರದ್ದು ರೆಸಿಪಿದು ಏನಾದ್ರು ಇದ್ಬೇಕಂತ ಹೇಳಿದ್ರೆ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಅರ್ಧ ಗಂಟೆಯಲ್ಲಿ ಒಂದು 15 ರೊಟ್ಟಿ ಮಾಡಿದೆ ನಾನು. ಬೇಗ ಆಗುತ್ತೆ ನೋಡಿ, ಎಷ್ಟು ಸಾಫ್ಟಾಗಿದೆ. ಒಂದು ಕೈಯಲ್ಲಿ ಹಿಂಗೆ ಫೋಲ್ಡ್ ಮಾಡಿಬಿಟ್ರೂ ಕೂಡ ಏನು ಕೂಡ ಅದು ಗಟ್ಟಿನೂ ಇಲ್ಲ, ತುಂಬ ಸಾಫ್ಟಾಗಿರುತ್ತೆ ಮತ್ತು ಬೇಗ ಡೈಜೆಸ್ಟ್ ಆಗುತ್ತೆ ಅಂತಲೇ ಹೇಳಬಹುದು. ಇದೇನಪ್ಪ ಅಂದರೆ ಒಂದು ಬಿಸಿ ಬಿಸಿ ತಿನ್ನಬೇಕು, ಇಲ್ಲ ತಣ್ಣಗಾಗಿದ್ದರೆ ಅದನ್ನ ನಾವು ತಿನ್ನೋ ಟೈಮ್ಗೆ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಏನಾದರೂ ಇನ್ನೂ ಚಿಕನ್ ಗ್ರೇವಿನೋ ಬದನೆಕಾಯಿ ಎಣ್ಗಾಯಿ ಗೊಜ್ಜಿದ್ರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಹೀರೆಕಾಯಿ ಗೊಜ್ಜು ಕೂಡ ಒಳ್ಳೆ ಕಾಂಬಿನೇಷನ್ ಇತ್ತು, ನಂಗೆ ತುಂಬ ಇಷ್ಟ ಆಯಿತು. ಇದು ಗುರುವಾರ ಆದ್ದರಿಂದ ಗುರುವಾರ ಈವ್ನಿಂಗ್ ನಾನು ಪೂಜೆ ಮಾಡೋಣ ಅಂತ ಗುರುವಾರ ಈವ್ನಿಂಗ್ ಪೂಜೆ ಮಾಡಿದೆ. ದೀಪ ಹೂವೆಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿ ಎಲ್ಲ ಸಂಜೆ ಅಷ್ಟರಲ್ಲಿ ನಾನು ಪೂಜೆ ಮಾಡೋ ತನಕ 5:30 5:45 ಆಯಿತು. ಮತ್ತೆಲ್ಲ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಡಿ-ಮಾರ್ಟ್ಗೆ ಹೋಗೋಣ ಅಂದ್ಕೊಂಡು ಇನ್ನೂ ಸ್ವಲ್ಪ ಎಲ್ಲೋ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ನಾನು, ನಮ್ಮ ಯಜಮಾನರು, ನಮ್ಮ ಪಾಪು 3 ಜನನೂ ಕೂಡ ಹೋಗ್ತಾಯಿದ್ದೀವಿ. ಆಲ್ರೆಡಿ ನೈಟ್ ಆಗಿತ್ತು, ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು. ಅವ್ರು ಬರ್ತೀನಿ ಅಂತೇಳಿ ಅವ್ರು ಬರೋ ತನಕ 7 ಆಯಿತು. ಅವರು ಬಂದು ಬೆಳಗ್ಗೆ ಒಂದು ರೌಂಡ್ ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಮತ್ತು ಸಂಜೆನೂ ಬಂದು ಶೆಕೆ ಅಲ್ವಾ, ಹಾಗಾಗಿ ಸ್ನಾನ ಮಾಡಿಕೊಂಡು. ನೋಡಿ, ಇದು ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾವು ಈ ಏರಿಯಾಗೆ ಬಂದಾಗ ನಾನು 9th ಸ್ಟ್ಯಾಂಡರ್ಡ್ ಇದ್ದೆ. 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ನಾನು ಇದೇ ಏರಿಯಾದಲ್ಲಿ ಮಾಡಿದ್ದು. ಆವಾಗ ಬರ್ಬೇಕಾದ್ರೆ ತುಂಬ ರಶ್ ಇರ್ತಿತ್ತು. ತುಂಬ ವರ್ಷಗಳ ನಂತರನೇ ನಾನು ಸಾಯಿಬಾಬಾ ಟೆಂಪಲ್ಗೆ ಬಂದೆ ಅಂತಲೇ ಹೇಳ್ಬೋದು. ಇದು ಆಕಸ್ಮಿಕ, ನಾನು ಬರ್ತೀನಿ ಅಂತಲೇ ಗೊತ್ತಿಲ್ಲ. ಹಾಗಾಗಿ ನಾನು ಆ ಕಡೆ ಹೋಗಿದ್ದೆ, ಎಣ್ಣೆ ತೊಗೊಳ್ಳಿಕ್ಕೆ, ಕೊಕೊನಟ್ ಆಯಿಲ್ ತೊಗೊಳ್ಳಿಕ್ಕೆ ಅಂತ ಹೋಗಿದ್ದೆ. ಹಾಗಾಗಿ ಇದು ಗುರುವಾರ ಅಲ್ವಾ, ಇವತ್ತು ಹೋಗ್ಬಿಟ್ಟು ಬರೋಣ ಅಂತ. ಯಾಕೋ ನೋಡಿ, ದೇವರು ಎಲ್ಲಿದ್ದರೂ ಎಳಿತಾನೆ ಅಂತಾರಲ್ಲ, ಹಾಗಾಗಿ ಎಲ್ಲೋ ಇದ್ದೆ, ನಾವು ಎಲ್ಲೋ ಇವತ್ತು ಬರ್ತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಶಕ್ತಿ ಇದೆ ಅಂತಲೇ ಹೇಳ್ಬೋದು. ತುಂಬ ಹಳೆಯ ದೇವಸ್ಥಾನ ನೋಡಿ, 70 ವರ್ಷದ ಇದು ಹಳೆಯ ದೇವಸ್ಥಾನ. ತುಂಬ ಇಲ್ಲಿಂದ ತುಂಬ ಮಕ್ಕಳಿಗೆ ಆಗಲಿ, ಹೊರಗಡೆ ಅನಾಥಾಶ್ರಮಿಗೆ ಎಲ್ಲ ಕಡೆಗೂ ಊಟ ಹೋಗುತ್ತೆ. ಈಗ ಮೊನ್ನೆ ತಾನೇ ಸೆಲೆಬ್ರೇಷನ್ ಮಾಡೋದು 70 ಇಯರ್ಸ್ದು. ನಾನು ಒಂದು ರೋಸ್ ಹೂ ಕೊಟ್ಟೆ, ಯೆಲ್ಲೋ ಕಲರ್ ರೋಸ್ ಹೂ ಕೊಟ್ಟೆ. ಅವ್ರು ನನಗೆ ರೆಡ್ ಕಲರ್, ನಾವು ಏನು ಹೂವು ಕೊಡ್ತೀವಿ, ನಾವು ಹೂವು ಕೊಟ್ಟರೆ ಅವರು ಹಾರ ಕೊಟ್ಟರೆ ಹಾರ ಕೊಡ್ತಾರೆ, ಹೂವು ಕೊಟ್ಟರೆ ಹೂ ಕೊಡ್ತಾರೆ. ಇದು ಮೇಲ್ಗಡೆಯಿಂದ ಟೆರೆಸ್ ಮೇಲಿಂದ ಹತ್ತಿ ಪ್ರದಕ್ಷಿಣೆ ಬರೋದು ನೋಡಿ, ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ರಾಧಾಕೃಷ್ಣ ಮತ್ತು ದತ್ತಾತ್ರೇಯ, ಗಣೇಶನ ಗುಡಿ ಎಲ್ಲ ಇದೆ. ಇದು ಹೊರಗಡೆಯಿಂದ ನಾವು ಮೇಲ್ಗಡೆಯಿಂದ ಹೋಗಿ ಒಂದು ರೌಂಡು ಪ್ರದಕ್ಷಿಣೆ ಬರೋ ರೀತಿ ತುಂಬ ಚೆನ್ನಾಗಿದೆ. ಗುರುವಾರ ಬಂತು ಅಂದರೆ ಮತ್ತು ಸಿಕ್ಕಾಬಟ್ಟೆ ಜನ ಇರ್ತಾರೆ, ಬಟ್ ಇವಾಗ ಸ್ವಲ್ಪ ಕಡಿಮೆ ಇದ್ರು ಅಂತಲೇ ಹೇಳ್ಬೋದು. ಎಲ್ಲ ಸ್ವಲ್ಪ ಕ್ಲೀನಾಗಿ ಮಾಡಿದಾರೆಲ್ಲ, ನೀಟಾಗಿ ಹೋಗ್ಲಿಕ್ಕೆ. ಅವಾಗೆಲ್ಲ ನಾವು ಅವಾಗ ಬರ್ಬೇಕಾದ್ರೆ ತುಂಬ ರಶ್ ಆಗಿಬಿಡ್ತಾಯಿತ್ತು. ಸಂಜೆ ಆದರೆ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ನಾವು ಸಂಜೆ ಆದರೆ ಬರೋಕ್ಕೆ ಹೆದರ್ಕೊತಾ ಇದ್ವಿ, ತುಂಬ ಕಿವಿ ಇರ್ತಿತ್ತು. ಮಧ್ಯಾಹ್ನನೇ ಬಂದು ಹೊರಟೋಗ್ಬಿಡ್ತಿದ್ವು. ಆದರೆ ಈಗ ಅಷ್ಟೊಂದು ಕಷ್ಟ ಇಲ್ಲ, ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಹಾಗಾಗಿ ಸ್ಪೇಸ್ ಇರೋದ್ರಿಂದ ತುಂಬ ಜನ ನೀಟಾಗಿ ಹೋಗ್ಬೋದು ಅಂತಲೇ ಹೇಳ್ಬೋದು. ತುಂಬ ಶಕ್ತಿ ಇದೆ. ಸ್ವಲ್ಪ ಹೊತ್ತು ಭಜನೆ ಎಲ್ಲ ಮಾಡ್ತಾಯಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಭಜನೆ ಎಲ್ಲ ಕೇಳಿಸ್ಕೊಂಡಿನ ನಾವು ಮನೆ ಬಿಟ್ಟಾಗಲೇ 7:15 ಆಗಿತ್ತು ಅನ್ಕೋತೀನಿ. ಇಲ್ಲಿಗೆ ಬರೋ ತನಕ 7:45 ಆಗಿತ್ತು. ಹಾಗಾಗಿ ನಮ್ಮ ಯಜಮಾನರು ಸ್ವಲ್ಪ ನಂಗೆ ಹೊರಗಡೆ ಕೆಲಸ ಇದೆ, ಒಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ನೀವು ಅಷ್ಟರಲ್ಲಿ ಟೆಂಪಲ್ಲೇ ಇರಿ ಅಂತ ಹೇಳಿದ್ರು. ಹಾಗಾಗಿ ನಾವು ತುಂಬ ದೊಡ್ಡ ದೇವಸ್ಥಾನ ನೋಡಿ, ತುಂಬ ವಿಶಾಲವಾಗಿದೆ ದೇವಸ್ಥಾನ. ಭಜನೆ ನಡೀತಾ ಇದ್ದರೆ ಕುತ್ಕೊಂಡ್ಬಿಡೋಣ ಅಲ್ಲೇ ಅನ್ನೋಷ್ಟು ತುಂಬ ಪ್ರಶಾಂತವಾಗಿರುತ್ತೆ. ಮತ್ತು ಪ್ರಸಾದ ಎಲ್ಲ ಕೊಟ್ಟರು, ಗೊಜ್ಜು ಅವಲಕ್ಕಿ, ಬಿಸ್ಕೆಟ್ಗಳು, ಲಾಡು ಮತ್ತು ಬೂಂದಿ ಎಲ್ಲ ಕೊಡ್ತಾಯಿದ್ರು. ಎಲ್ಲ ಈಸ್ಕೊಂಡು ತಿನ್ಕೊಂಡು ಇಲ್ಲಿ ಗಾಣದ ಎಣ್ಣೆ ಅಂತ ಹೇಳಿದ್ನಲ್ಲ, ನಾನು ಕೂದಲಿಗೆ ಹಚ್ಕೊಳ್ಳೋದು ಕೊಬ್ಬರಿ ಎಣ್ಣೆ ಖಾಲಿಯಾಗಿತ್ತು. ಹಾಗಾಗಿ ಇದನ್ನು ತೊಗೊಳ್ಳೋಣ ಅಂತ ಬಂದು ನಾನು ಸಾಯಿಬಾಬನ ಗುಡಿಗೆ ಹೋಗೋ ಅಂತ ಯೋಗ ಬಂತು ಅಂತಲೇ ಹೇಳ್ಬೋದು. ನಂಗೆ ತುಂಬ ಖುಷಿಯಾಯಿತು. ದೇವ್ರನ್ನ ಕಣ್ಣು ತುಂಬಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ನಾನು ಏನು ಹೇಳಿದೆ ಅಂತ ಕೊಬ್ಬರಿ ಎಣ್ಣೆ ತೊಗೊಂಡೆ. ನಾನು ಯಾವಾಗಲೂ ಇಲ್ಲೇ ಗಾಣದ್ದೇ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಕೂದಲು ಕೂಡ, ಹೇರ್ ಕೂಡ ನೀಟಾಗಿ ಗ್ರೋ ಆಗುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಅದೊಂದು ಸ್ವಲ್ಪ ರಫ್ ಇದೆ, ಕೂದಲು ಹೊರಟಿದೆ.
ಯಾವಾಗಲೂ ಅಷ್ಟೇ ಏನೇ ಎಣ್ಣೆ ಹಚ್ಚೋದು ಹೊರಟಾಗ್ತಿದ್ದ, ಬಟ್ ಈ ಎಣ್ಣೆ ಹಚ್ಚಿದಾಗಿಂದ ನನಗೆ ಕೂದಲು ಸಾಫ್ಟಾಗಿ ಬರ್ತಾಯಿದೆ. ಆಗಿಂದ ಒಂದು ಒನ್ ಇಯರಿಂದ ಏನೋ ಕೂಡ ನಾನು ಈ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಎಡಿಬಲ್ ಕೂಡ, ಅಡುಗೆಗೂ ಕೂಡ ಯೂಸ್ ಮಾಡ್ಬೋದು, ಹೊಟ್ಟೆ ಕೂಡ ಕುಡಿಬೋದು. ಒಂದು ಸ್ಪೂನ್ ಕುಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೇದಲ್ವಾ. ಇದು ನೋಡಿ ಗಾಣದ ಮಿಷಿನೆಲ್ಲ ಇದೆ, ಇದು ಮರದೊಂದು ಇದು ಬರುತ್ತೆ ನೋಡಿ ಕುಟ್ಟ ಥರ. ಇದು ತುಂಬ ನಾನು ಮುಟ್ಟು ನೋಡಿದೆ, ಅಳ್ಳಾಡುತ್ತೆ. ಇದು ಮುಗಿಸ್ಕೊಂಡು ನಾವು ಇಲ್ಲಿಗೆ ಬರೋ ತನಕ ಹೆಚ್ಚು ಕಡಿಮೆ 8:45 ಏನೋ ಆಯಿತು. ಡಿ ಮಾರ್ಟಿಗೆ ಬಂದವು. ಅಷ್ಟರಲ್ಲಿ 8:45 ಬಂದರೂ ಕೂಡ ತುಂಬ ಕ್ರೌಡ್ ಇತ್ತು. ಯಾಕಪ್ಪ ಅಂದರೆ ಮಹಾವೀರ್ ಜಯಂತಿ ಇತ್ತಲ್ವಾ, ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ತುಂಬ ಜನ ಇದ್ದರು. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಸ್ವಲ್ಪನೇ ಪರ್ಚೇಸ್ ಮಾಡಬೇಕಾಗಿದ್ದ. ಹಾಗಾಗಿ ನಿಧಾನಕ್ಕೆ ಹೆಚ್ಚು ಕಡಿಮೆ ಮಾಡೋಣ ಅಂತೇಳಿ. ಮತ್ತು ಯಾಕಂದರೆ ಮನೇಲಿ ಅಡುಗೆ ಆಲ್ರೆಡಿ ಆಗಿತ್ತು. ಹೀರೆಕಾಯಿ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ, ಅನ್ನ ಎಲ್ಲ ಕೂಡ ಇತ್ತು. ಅಡುಗೆದು ಏನೂ ಟೆನ್ಷನ್ ಇರಲಿಲ್ಲ. ಹಾಗಾಗಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ನಾನು 8:45 ಆಗಿತ್ತು ಅನಿಸುತ್ತೆ ಬಂದು ಇಲ್ಲಿ ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿ ಹೋಗ್ತಾಯಿದ್ದೀವಿ. ಹೋಗಿ ಅಲ್ಲಿ ಏನೇನು ಬೇಕು ಅಲ್ಲಿಗೆ ಹೋಗೋ ತನಕ ಏನಿಲ್ಲ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಒಂದೊಂದಾಗಿ ತೊಗೊತೀವಿ. ನಾವು ಇಲ್ಲಿ ತುಂಬ ವರ್ಷಗಳಿಂದ ಇಲ್ಲೇ ಪರ್ಚೇಸ್ ಮಾಡೋದು. ತುಂಬ ಸೇವಿಂಗ್ಸ್ ಅಂತಲೂ ಹೇಳ್ಬೋದು. ಮತ್ತು ನಮ್ಗೆ ಏನು ಬೇಕಂದು ನಾವು ನೋಡಿ ಕೂಡ ತೊಗೋಬೋದು. ನೀವು ಆಲ್ಮೋಸ್ಟ್ ನೋಡಿರ್ತೀರ ನನ್ನ ವೀಡಿಯೋದಲ್ಲಿ. ನಾನು ಡಿಮಾರ್ಟ್ ತುಂಬ ಸಲ ತೋರಿಸಿದ್ದೀನಿ. ರೀಸನಬಲ್ ಪ್ರೈಸ್ ಕೂಡ ಇರುತ್ತೆ. ಹೊರಗಡೆ ಕಂಪೇರ್ ಮಾಡಿದಾಗ ಸ್ವಲ್ಪ ಪ್ರೈಸು ಅಲ್ಲೆಲ್ಲ MRP ಇರುತ್ತೆ, ಇಲ್ಲಿ MRPಗಿನ್ನ ಸ್ವಲ್ಪ ಕಡಿಮೆ ಕೊಡ್ತಾರೆ. ಬಟ್ ವೆರೈಟಿ ಇರುತ್ತೆ ನೋಡಿ. ನಮ್ಗೆ ಏನು ಬೇಕೋ ಯಾವ್ದು ಬೇಕು ನೋಡಿ ತೊಗೋಬೋದು. ಹಾಗಾಗಿ ನಾನು ಅಕ್ಕಿ ಮಾತ್ರ ಇಲ್ಲಿ ತೊಗೊಳ್ಳಲ್ಲ. ಯಾಕೆಂದರೆ ನನಗೆ ಅಕ್ಕಿ ಅನ್ನ ಮಾತ್ರ ತುಂಬ ಉದುದ್ರವಾಗಿರಬೇಕು. ಅಕಸ್ಮಾತ್ ಏನಾದ್ರು ಒಂದ್ಸಲಿ ತೊಗೊಂಡೋಗಿದ್ದು ನಮಗೆ ತುಂಬ ಸಾಫ್ಟ್ ಆಗ್ತಿತ್ತು, ನಂಗೆ ಅದು ಇಷ್ಟ ಆಗೋಲ್ಲ. ಹಾಗಾಗಿ ಅಕ್ಕಿ ತೊಗೊಂಡೋಗಿ ಮತ್ತೆ ಚೇಂಜ್ ಮಾಡೋ ಇದು ಬರುತ್ತೆ ಅಂತೇಳಿ ನಾನು ಯಾವಾಗಲೂ ಕೂಡ ಅಷ್ಟೇ ಅಕ್ಕಿ ಮಾತ್ರ ಬಾಸ್ಮತಿ ರೈಸ್ ತೊಗೋತೀನಿ ವಿನಃ ಮಾಮೂಲಿ ನಾವು ಇದು ತೊಗೊತೀವಿ ನೋಡಿ, ರೈಸ್ ತೊಗೋತೀವಿ ನೋಡಿ, ಆ ರೈಸ್ ಮಾತ್ರ ನಾನು ಇಲ್ಲಿ ತೊಗೊಳ್ಳೋದೇ ಇಲ್ಲ. ಹೊರಗಡೆ ಅಂಗಡಿ ತೊಗೊತೀವಿ ನಮ್ಮ ಮನೆ ಹತ್ರನೇ. ಅಕಸ್ಮಾತ್ ಏನಾದ್ರು ನಮಗೆ ಅಲ್ಲಿ ತುಂಬ ಪರಿಚಯ ಇರೋದ್ರಿಂದ ಸ್ವಲ್ಪ ಏನಾದ್ರು ಸಾಫ್ಟ್ ಆದರೂ ಕೂಡ ಎಕ್ಸ್ಚೇಂಜ್ ಮಾಡ್ತಾರೆ. ಆಗಲ್ಲ, ಅಕಸ್ಮಾತ್ ಆದರೆ ಕೂಡ ಚೇಂಜ್ ಮಾಡ್ತಾರೆ. ಇಲ್ಲಿ ತೊಗೊಂಡೋಗಿ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಮತ್ತು ಸ್ವಲ್ಪ ತೊಗೊಂಡೋದ್ರೆ ಬಾಳಿಕೆ ಬರಲ್ವಲ್ಲ. ಹಾಗಾಗಿ 26 kg ಇದು ಒಂದ್ಸಲಿ ಹಾಕ್ಸ್ಕೊಂಬಿಟ್ರೆ ನಮಗೆ ಬಾಳಿಕೆ ಬರುತ್ತೆ ಅಂತೇಳಿ ಎಲ್ಲ ಗ್ರೌಂಡ್ ಫ್ಲೋರಲ್ಲಿ ಗ್ರಾಸರೀಸ್ ಇದೆ. ಫಸ್ಟ್ ಫ್ಲೋರಲ್ಲಿ ಈ ಥರ ಎಲ್ಲ ಪಿಂಗಾಣಿದು, ಗ್ಲಾಸ್ದು ಮತ್ತು ಬಾಕ್ಸ್ಗಳು ಎಲ್ಲ ಕಿಚನ್ ಐಟಮ್ಸೇ. ಆಲ್ಮೋಸ್ಟ್ ಕಿಚನ್ ಐಟಮ್ಸು ಮತ್ತು ಬ್ಯಾಗ್ಸು ಎಲ್ಲ ಇದೆ. ಮತ್ತು ಸೋಪು ಇದೆಲ್ಲ ಸಂಬಂಧಪಟ್ಟಿದ್ದೆಲ್ಲ ಇದೆ. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಮ್ಯಾಟ್ಗಳಾಗ್ಬೋದು, ಬೆಡ್ ಸ್ಪ್ರೆಡ್ಡು ಮತ್ತು ಡ್ರೆಸ್ಗಳು, ಜೆಂಟ್ಸ್ದು ಲೇಡೀಸ್ದು ಎಲ್ಲ ಇದೆ. ನನ್ನ ಮಗ ಮಮ್ಮಿ ನಾನು ಕೊಡಿಸ್ತೀನಿ ಒಂದು ಇದು ತೊಗೊಳ್ಳಿ, ಕೂಲಿಂಗ್ ಗ್ಲಾಸ್ ತೊಗೊಳ್ಳಿ, ಇದು ತೊಗೊಳ್ಳಿ, ಅದು ತೊಗೊಳ್ಳಿ ಅಂತ ಹೇಳ್ತಾ ಇದ್ದ. ಬಟ್ ನಂಗೆ ಯಾವುದು ಇಷ್ಟ ಆಗಲಿಲ್ಲ. ಅದಕ್ಕೆ ನಮ್ಮ ಯಜಮಾನರು ನಿಂಗೆ ಬೇರೆ ಕಡೆ ಕೊಡಿಸ್ತೀನಿ ಬಾ, ಇದೆಲ್ಲ ನಿನಗೆ ಬೇಡ ಅಂತ ಹೇಳಿದ್ರು. ನಾನು ಟ್ರೈ ಮಾಡಿದೆ. ನಂಗೆ ಒಂದು ಪಿಂಕ್ ಕಲರ್ ಒಂದು ಹಾಕೊಂಡಿದ್ದೆ ನೋಡಿ, ಅದು ತುಂಬ ಇಷ್ಟ. ಇದು ಹಾಕೊಂಡೆ ನೋಡಿ, ತುಂಬ ಇಷ್ಟ ಆಯಿತು. ನನ್ನ ಮಗನೂ ಕೂಡ, ನನ್ನ ಮಗನ ಸೇವಿಂಗ್ಸ್ ಒಂದು 250 ರೂಪೀಸ್ ಇತ್ತು. ಅದು ಬಂದು ಐ ಥಿಂಕ್ 199 ಏನೋ ಇತ್ತು. ಮಮ್ಮಿ ನಾನು ತೊಗೊಡ್ತೀನಿ, ಈಸ್ಕೊಳ್ಳಿ ಅಂತ ಹಿಂಸೆ ಮಾಡ್ದೆ. ಬಟ್ ಮಕ್ಳ ಕೈಲಿ ಏನು ತೆಗೆಸ್ಕೊಳ್ಳೋದು ಚೆನ್ನಾಗಿರುತ್ತೆ, ಮತ್ತು ಬೇಡ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾನು ಬೇರೆ ಕಡೆ ಇನ್ನೂ ಚೆನ್ನಾಗಿರೋದು ಕೊಡಿಸ್ತೀನಿ ಅವಳಿಗೆ, ಬೇಡ ಬಿಡು ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಪರ್ಚೇಸಿಂಗ್ ಎಲ್ಲ ಮಾಡಿಬಿಡ್ಬೋದು. ಈ ಬಿಲ್ಲಿಂಗ್ ಹತ್ರ ಇದೆ ನೋಡಿ, ಅಲ್ಲಂದ್ರೂ ತುಂಬ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಟೈಮ್ ತೊಗೊಳುತ್ತೆ. ತಾಳ್ಮೆಯಿಂದ ನಿಂತ್ಕೋಬೇಕು. ಬಿಲ್ಲಿಗೆ ಬಂದಾಗಲೇ ನಮಗೆ ಟೈಮ್ ತೊಗೊಳುತ್ತೆ. ನಾವೇನು ಮಾಡಬೇಕು ಅಂದರೆ ಡಿ ಮಾರ್ಟ್ಗೆಲ್ಲ ಹೋದಾಗ ನಾವು ಒಂದು ಬ್ಯಾಗ್ಗಳೆಲ್ಲ ತೊಗೊಂಡೋಗ್ಬೇಕು, ಹ್ಯಾಂಡ್ ಬ್ಯಾಗ್ಗಳು ತೊಗೊಂಡೋಗ್ಬೇಕು. ಇಲ್ಲಾಂದರೆ ನಾವು ಇಷ್ಟೊಂದು ಸಲ ಬ್ಯಾಗ್ಗಳು ತೊಗೊಂಡು ಹೋಗ್ದೇ ಅಲ್ಲೂ ಕೂಡ 30 ರೂಪಾಯಿ 18 ರೂಪಾಯಿದೆಲ್ಲ ಬ್ಯಾಗ್ ಇರುತ್ತೆ. ಅದ್ರ ಬದಲು ನಾವು ಮನೆಯಿಂದನೇ ಒಂದು 3ರಿಂದ 4 ಬ್ಯಾಗ್ ನಾವೇನು ಐಟಮ್ ತೊಗೋತೀವಿ ಅದ್ರ ಮೇಲೆ ಒಂದು 3ರಿಂದ ಬ್ಯಾಗ್ ನಾವು 4ರಿಂದ ಬ್ಯಾಗ್ ತೊಗೊಂಬಂದ್ಬಿಟ್ರೆ, 3-4 ಬ್ಯಾಗ್ ತೊಗೊಂಬಂದರೆ ಅದರೊಳಗೆ ಇಟ್ಕೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತೆ. ಎಲ್ಲ ಶಾಪಿಂಗೆಲ್ಲ ಒಂದು 10-10ಗೆಲ್ಲ 1-1 ಗಂಟೆಗೆಲ್ಲ ನಾವು ಶಾಪಿಂಗ್ ಮುಗಿಸ್ತಾ ಬರುತ್ತಾ ನನ್ನ ಮಗ ನಂಗೆ ಏನಾದ್ರು ಕೊಡಿಸಿ ಅಂತೇಳಿ ಅವನೇನೋ ತೊಗೊಸ್ಕೊಂತಿಂದ ನನಗೆ ಪಲ್ಪಿ ಗ್ರೇಪ್ ಜ್ಯೂಸ್ ಬರುತ್ತೆ ನೋಡಿ, ಅದನ್ನು ಕೊಡಿ ನಂಗೆ ಸಾಕು ಅಂತೇಳಿ ನಾನು ಅದನ್ನೇ ತೆಗೆಸ್ಕೊಂಡೆ. ಇದ್ದಕ್ಕಿದ್ದಂಗೆ ಮಳೆ ಶುರು ಆಯಿತು. ನಾವಿನ್ನೂ ಮನೆಗೆ ರೀಚ್ ಆಗಿಲ್ಲ, ಇನ್ನೂ ಒಂದು 2 ಕಿಲೋಮೀಟರ್ಸ್ ಇದೆ ಅನ್ನೋವಾಗಲೇ ಇದ್ದಕ್ಕಿದ್ದಂಗೆ ಮಳೆ ಬಂತು. ಅದಕ್ಕೇನು ಮಾಡಿದೆ, ಐಟಮ್ನ ಕೂಡ ಕಾರಲ್ಲೇ ಇಟ್ಬಿಟ್ಟು ನಾವು ಮೇಲೆ ಬಂದುಬಿಟ್ಟು ನಾಳೆಗೆ ಎತ್ಕೊಂಡ್ರಾಯ್ತು ಅಂತೇಳಿ. ಮತ್ತು ನಾನು ಐಟಮ್ ಏನೇನು ತೊಗೊಂಡೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಡಿಮಾರ್ಟಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ, ಮನೆ ಐಟಮ್ಗಳು ಏನೇನು ತೊಗೊಂಡಿದ್ದೀನಿ, ಅಡುಗೆ ಸಾಮಾನುಗಳೆಲ್ಲ ಅಂತ ತೋರಿಸ್ತೀನಿ. ದಯವಿಟ್ಟು ನೆಕ್ಸ್ಟ್ ವೀಡಿಯೋನೂ ಕೂಡ ಕಂಟಿನ್ಯೂಸ್ ಆಗಿ ಹೀಗೆ ನೋಡಿ. ಮತ್ತು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆಗಿದರೆ ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗುರುವಾರದ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ನಲ್ಲ ಡಿ ಮಾರ್ಟಿಂದ ನಾವೇನೇನು ತಂದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಪ್ಲೀಸ್ ವೆಯ್ಟ್ ಮಾಡಿ, ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.